ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವಿಶು ಹ್ಯಾಪಿ ಯುಗಾದಿ ಎಲ್ರಿಗೂ. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಇವತ್ತು ನಾವು ಔಟ್ಸೈಡ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಇನ್ನೂ ಗೊತ್ತಿಲ್ಲ. ಹೊರಟಿದ್ದೀವಿ. ಪ್ಲ್ಯಾನ್ ಮಾಡಿದ್ವಿ, ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಶೃಂಗೇರಿಗೆ ಹೋಗಬೇಕು ಅಂತ. ಆದರೆ ಈಗ ಪ್ರೆಸೆಂಟ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲಾದರೂ ಹೋಗಬೇಕು ಅಂತಿದೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಬಿಸಿಲು ತುಂಬ ಇದೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಕಿರ್ಚಾಡ್ತಾ ಇದ್ದಾರೆ. ಸೊ ಹೊರಡೋ ಖುಷಿಯಲ್ಲಿದ್ದಾರೆ ಎಲ್ಲರೂ. ಬನ್ನಿ ಎಲ್ಲಿಗೆ ಹೋಗೋದು ಅಂತ ನೋಡೋಣ. ಇವತ್ತು ದೀಪಾವಳಿ ಆಗಿರೋದ್ರಿಂದ ಎಲ್ಲರಿಗೂ ರಜಾ ಇತ್ತು. ಸೊ ಹಾಗಾಗಿ ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ನೆನ್ನೆ ನೈಟ್ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನೆನ್ನೆ ಒಂದು 4 o'clock 5 o'clock ಆಗಿ ಸಂಜೆ ಶೃಂಗೇರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಒಂದು 9:30 10 o'clock ಆಗಿ ಶೃಂಗೇರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಇಲ್ಲೇ ಎಲ್ಲಾದರೂ ಹತ್ರ ಹೋಗಿ ಬರೋಣ ಅಂತ ಹೇಳಿ ನೆಟ್ಟಲ್ಲಿ ಸರ್ಚ್ ಮಾಡ್ತಾಯಿದ್ವಿ. ನಾವು ಚಿಕ್ಕಮಂಗ್ಳೂರಲ್ಲೇ ಇದ್ದು ನಮಗೂ ಗೊತ್ತಿರಲಿಲ್ಲ ಈಗ ನಾವು ಹೋಗ್ತಿರೋ ಪ್ಲೇಸ್ ಇಲ್ಲಿದೆ ಅಂತ ಹೇಳಿ. ಅಂದರೆ ಆ ಜಾಗದಲ್ಲಿ ಆ ಥರ ನೀರೆಲ್ಲ ಇದೆ ಅಂತೇಳಿ ನಮಗೂ ಗೊತ್ತಿರಲಿಲ್ಲ. ಹಾಗೆ ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ತೋರಿಸಿದ್ರು, ಸಿಕ್ತು. ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ಹೇಳಿ ಎಲ್ಲ ಹೇಗೂ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ನೀರಲ್ಲಿ ಆಟ ಆಡೋಕ್ಕೆ ಅಲ್ಲಿಗೂ ವಾಟರ್ ಫಾಲ್ಸಿಗೆ ಹೋಗೋಣ ಅಂತಲೇ ಅಂದ್ಕೊಂಡು ರೆಡಿ ಆಗಿದ್ವಿ. ಓಕೆ, ಇಲ್ಲೂ ವಾಟರ್ ಫಾಲ್ಸ್ ಇದೆ ಹತ್ರನೇ. ಅದು ಅಲ್ಲದೆ ನಾವು ಡೈಲಿ ಯಾವಾಗಲೂ ಚಿಕ್ಕಮಂಗ್ಳೂರಿಗೆ ಹೋಗೋ ಬರೋ ರೋಡೇ. ಸರಿ ಓಕೆ ನೋಡೋಣ ಅಂತ ಹೇಳಿ ಇವ್ರ ಹತ್ರ ಎಲ್ಲ ಅಡ್ರೆಸ್ ಎಲ್ಲ ಕೇಳಿಕೊಂಡು ಹೊರಟಿದ್ದೀವಿ. ನೋಡೋಣ ಅಲ್ಲಿ ವಾಟರ್ ಫಾಲ್ಸ್ ಇದೆಯಾ ಇಲ್ವಾ. ವಾಟರ್ ಫಾಲ್ಸ್ ಇದ್ರೂ ಈಗ ತುಂಬ ಸೆಕೆ ಇರೋದ್ರಿಂದ, ಬಿಸಿಲಿರೋದ್ರಿಂದ ನೀರಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ನೀರಿದ್ರೂ ಈಗ ತುಂಬ ಮಳೆ ಇಲ್ಲಲ್ಲ ನಮಗೆ. ಚಿಕ್ಕಮಂಗ್ಳೂರು ಸೈಡ್ ಮಳೆ ಇಲ್ಲ. ಬ್ಯಾಂಗ್ಳೂರು ಸೈಡಲ್ಲೆಲ್ಲ ತುಂಬ ಮಳೆ ಆಗಿಬಿಟ್ಟಿದೆ. ಆದರೆ ಚಿಕ್ಕಮಂಗ್ಳೂರು ಸೈಡ್ ಮಳೆನೇ ಇಲ್ಲ. ಈಗ ಕಾಫಿ ಹೂಗೆ ಮಳೆ ಬೇಕೇ ಬೇಕು. ಕಾಫಿ ಗಿಡದಲ್ಲಿ ಹೂ ಬಿಡಬೇಕು ಅಂದರೆ ಮಳೆ ತುಂಬಾ ಇಂಪಾರ್ಟೆಂಟು. ಸೊ ಮಳೆ ಆಗಿಲ್ಲ. ಹಾಗಾಗಿ ಈ ರೀತಿ ಹರಿಯೋ ನೀರನ್ನ ಸ್ಪ್ರಿಂಕರ್ ಮಾಡ್ಕೊಂಡ್ಬಿಡ್ತಾರೆ ಕಾಫಿ ಗಿಡಗಳಿಗೆ. ಹಾಗಾಗಿ ನೋಡ್ಕೊಂಡು ಹೊರಟಿದ್ದೀವಿ. ನೋಡೋಣ ಬನ್ನಿ. ಹೇಗಿರುತ್ತೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ನನ್ನ ಮಗ ಬಿಡ್ತಾಯಿಲ್ಲ. ವಾಯ್ಸ್ ಓವರ್ನ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಬೇಜಾರು ಮಾಡ್ಕೋಬೇಡಿ. ಇತ್ತೀಚೆಗೆ ನನಗಂತೂ ವ್ಯೂಸೇ ಬರ್ತಾಯಿಲ್ಲ. ಆ್ಯಂಡ್ ಯೂಟ್ಯೂಬ್ನ ಹಂಗೆ ಕ್ಲೋಸ್ ಮಾಡಿಬಿಡೋಣ, ಬೇಡ ಇನ್ನು ಯೂಸ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿ. ಈಗ ಫೈನಲ್ ಆಗಿ ಆ ಜಾಗನ ಹುಡುಕಿದ್ವಿ. ಆದರೆ ಇಲ್ಲೇನು ಪ್ರಾಬ್ಲಮ್ ಅಂದರೆ, ಇಲ್ಲೊಂದು ಮನೆ ಇದೆ ನೋಡಿ, ಮನೆ ತೋರಿಸ್ತಿದ್ದೀನಲ್ಲ, ಇವರು ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ರೋಡ್ ತುಂಬ ಚಿಕ್ಕದು. ಸೊ ಹಾಗಾಗಿ ಇವರೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂದರೆ ಅವ್ರ ಜಾಗದಲ್ಲಿ ನಾವು ಪಾರ್ಕಿಂಗ್ ಮಾಡ್ಬೋದು. ಒಂದು ಗಾಡಿ ಪಾರ್ಕಿಂಗಿಗೆ 100 ರೂಪಾಯಿ. ನೀವು ಎಷ್ಟೊತ್ತಾದರೂ ನಿಲ್ಲಿಸ್ಕೋಬೋದು. ಆದರೆ 100 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಇವರು ಪಾರ್ಕಿಂಗಿಗೆ ಚಾರ್ಜಸ್ ತಗೊಳ್ತಾರೆ. ನಮಗೂ ಕೇಳಿ ಶಾಕ್ ಆಯಿತು. ಮತ್ತು ಇನ್ನೊಂದು ಏನಂದರೆ, ನಾವು ಇಷ್ಟು ಹತ್ರ ಇರೋರು ಅಂದರೆ ಚಿಕ್ಕಮಂಗ್ಳೂರವರೇ ಇಲ್ಲೆಲ್ಲಾದರೂ ಹೋದರೆ ಅವ್ರು ನಮ್ಮನ್ನು ಕೇಳಿದರು, ನೀವು ಎಲ್ಲಿಂದ ಬಂದಿರೋದು ಅಂತೇಳಿ. ನಾವು ನಮ್ಮೂರ ಹೆಸರು ಹೇಳಿದ್ವಿ. ಅವರೇ ನಗಾಡ್ತಾಯಿದ್ರು. ಅಂದರೆ ನಾವು ಇಷ್ಟು ಹತ್ರದಿಂದ ಬಂದಿದ್ದೀವಲ್ಲ ಅಂತೇಳಿ. ಚಿಕ್ಕಮಂಗ್ಳೂರಲ್ಲಿರೋರೇ ಆದರೆ ಇಲ್ಲೇ ಎಲ್ಲಾದರೂ ಈ ಥರ ಪ್ಲೇಸಸ್ಗೆ ಹೋದರೆ ಅವರೇ ನಗಾಡ್ತಾರೆ. ಅಂದರೆ ಇಷ್ಟು ಹತ್ರ ಇಟ್ಕೊಂಡು ನೀವಿನ್ನೂ ನೋಡಿಲ್ವಾ ಅಂತೇಳಿ. ನಾವೇನು ಅಂದ್ಕೊಂಡಿದ್ವಿ, ಶೃಂಗೇರಿ ಫಾಲ್ಸಿಗೆ ಹೋಗೋದಲ್ವ, ಹಾಗಾಗಿ ನಾವು ಊಟ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ವಿ. ಅಂದರೆ ಅರ್ಜೆಂಟಿಗೆ ಬೆಳಗ್ಗೆ ಬೇಗ ಎದ್ದು ಚಿತ್ರಾನ್ನ ಮಾಡಿಕೊಂಡು, ಚಿತ್ರಾನ್ನ, ಮೊಸರನ್ನ, ಹಾಗೆಯೇ ಬನ್ಸು ಇದೆಲ್ಲ ಮನೇಲೇ ಮಾಡಿಕೊಂಡು ಎಲ್ಲ ರೆಡಿ ತಗೊಂಡು ಹೋಗ್ಬಿಟ್ಟಿದ್ವಿ. ನಮಗೆ ಗೊತ್ತಿರಲಿಲ್ಲ ಅಲ್ಲ ಅಲ್ಲಿಗೆ ಹೋಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿ ತೊಗೊಂಡೋಗ್ಬಿಟ್ಟಿದ್ವಿ. ಹಂಗಾಗಿ ಅವರು ಕೇಳ್ತಾಯಿದ್ರು, ಏನು ಅಡುಗೆನೆಲ್ಲ ಮಾಡ್ಕೊಂಡು ತೊಗೊಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ. ಇಲ್ಲೇ ಎಲ್ಲ ಹತ್ರ ಆದರೆ ಯಾರು ಈ ರೀತಿ ಅಡುಗೆ ಮಾಡ್ಕೊಂಡು ತಗೊಂಡೋಗಲ್ಲ. ಸೊ ನಮಗೂ ಗೊತ್ತಿಲ್ಲ, ನಾವು ತೊಗೊಂಡು ಹೋಗ್ಬಿಟ್ಟಿದ್ವಿ. ಇವಾಗ ಆ ಫಾಲ್ಸು ನಾನು ತೋರಿಸಿದ್ನಲ್ಲ, ಆ ಮನೆ ಹತ್ರ ಗಾಡಿ ನಿಲ್ಲಿಸಿದ್ದೀವಲ್ಲ, ಅಲ್ಲಿಂದ ನಾವು ನೆಟ್ಕೊಂಡು ಹೋಗಬೇಕು. ಕಾಫಿ ತೋಟದ ಒಳಗೆ ನೆಟ್ಕೊಂಡು ಹೋಗಬೇಕು. ತುಂಬ ವಯಸ್ಸಾಗಿರೋರಾದರೆ ದಯವಿಟ್ಟು ಹೋಗಬೇಡಿ. ನಾವು ನಮ್ಮ ಅಂಕಲಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಿನ್ಸ್ ಅವ್ರ ಹಾರ್ಟ್ ಪೇಷಂಟು. ಆದ್ರೂ ನಾವು ಈ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ವಿ. ಬೇಜಾರಾಯಿತು ನನಗೆ. ಯಾಕಂದರೆ ಅವರು ನಡೆಯೋಕ್ಕಾಗಲ್ಲ. ಹೋಗ್ತಾ ಹೇಗಾದರೂ ಹೋಗ್ಬಿಡ್ಬೋದು. ಸ್ವಲ್ಪ ಡೌನ್ ಇದೆ. ರಿಟರ್ನ್ ಬರ್ತಾ ತುಂಬ ಹಪ್ಪಿದೆ. ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇದು ಫುಲ್ಲು ಕಾಫಿ ಎಸ್ಟೇಟ್ ಒಳಗಿರೋದ್ರಿಂದ ನಿಮಗಲ್ಲಿ ಏನೂ ಸಿಕ್ಕಲ್ಲ. ನೀವು ಕುಡಿಯೋಕ್ಕೆ ನೀರು ಸಮೇತ ನೀವೇ ತೊಗೊಂಡೋಗ್ಬೇಕು.
ಆ್ಯಂಡ್ ಈ ರೋಡ್ ಇದೆಯಲ್ಲ, ಈ ರೀತಿ ಆದರೆ ಹೆಂಗಾದರೂ ಹೋಗಿಬಿಡ್ಬೋದು ಇಷ್ಟೇ. ಆದರೆ ಇನ್ನೂ ಕಾಫಿ ಎಸ್ಟೇಟ್ ಒಳಗೆ ಫುಲ್ಲು ಕೆಳಗೆ ಡೌನಲ್ಲೆಲ್ಲ ಇಳಿಬೇಕು, ಮೇಲೆ ಹತ್ತಬೇಕು. ಅದು ನಾವು ನೆಟ್ಕೊಂಡು ಹೋಗಿದ್ದಲ್ದಲ್ಲೇ ಮಕ್ಕಳನ್ನ ಬೇರೆ ಎತ್ಕೊಂಡು ಹೋಗಬೇಕು. ಎಲ್ಲರೂ ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ, ಇಬ್ಬರು ಮಕ್ಕಳನ್ನ. ಸ್ವಲ್ಪ ದೂರ ಅವ್ರ ಚಿಕ್ಕಪ್ಪ ಆದರೆ, ಅವ್ರ ಅಪ್ಪ ಸ್ವಲ್ಪ ದೂರ. ನಮ್ಮ ಅತ್ತೆಗಂತೂ ಅವ್ರಿಗೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು, ತುಂಬಾ ಬೇಜಾರಾಯಿತು ನನಗಂತೂ ಅವ್ರನ್ನ ನೋಡಿ. ನಮ್ಮ ಮಾವನೂ ಅಷ್ಟೇ, ಅವರೂ ತುಂಬ ಕಷ್ಟಪಟ್ಟು ಹತ್ಕೊಂಡು ಬರ್ತಾಯಿದ್ರು. ಸುಸ್ತಾಗುತ್ತೆ, ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೂ. ಏನೋ ಒಂದು ಖುಷಿ ನೋಡೋಣ ಅಂತ ಹೇಳಿ ನಗಾಡ್ಕೊಳ್ತಾ ಇದ್ದೀವಿ, ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ಕೊಳ್ತಿದ್ದೀವಿ. ನಮಗಿದು ಬೇಕಿತ್ತಾ ಅಂತೇಳಿ ನಾವು ಶೃಂಗೇರಿಯಲ್ಲಿ ಫಾಲ್ಸಿಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಇದೆಲ್ಲ ಯಾಕೆ ಬೇಕಿತ್ತು ಅಂತ ಹೇಳಿ ಸಿಕ್ಕಾಬಟ್ಟೆ ಒಬ್ರಿಗೊಬ್ರು ಕಿಂಡಲ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ ನನ್ನ ಹಸ್ಬೆಂಡ್ ಯಾವ ರೀತಿ ಮಗುನ ಇಟ್ಕೊಂಡು ಬರ್ತಾಯಿದ್ದಾರೆ ಅಂದರೆ ತುಂಬಾ ಕಷ್ಟ ಇತ್ತು. ಆ್ಯಂಡ್ ಇಲ್ಲೇನು ಅಷ್ಟು ದೊಡ್ಡ ಫಾಲ್ಸ್ ಥರ ಅಂತ ಏನೂ ಅನಿಸಿಲ್ಲ ನೋಡಿ, ಈ ರೀತಿಯಾಗಿತ್ತು. ಓಕೆ, ಎಂಜಾಯ್ ಮಾಡಿದ್ವಿ. ಆದರೆ ಕ್ಲೀನ್ ಇಲ್ಲ, ತುಂಬ ಅಂದರೆ ತುಂಬಾ ಗಲೀಜಾಗಿತ್ತು, ಒಂದು ಚೂರು ಕೂಡ ಕ್ಲೀನ್ ಇರಲಿಲ್ಲ. ಆ್ಯಂಡ್ ಎಲ್ಲನೂ ಅಲ್ಲಲ್ಲೇ ಎಲ್ಲ ಎಸ್ದುಬಿಟ್ಟಿದ್ರು. ಟೂರಿಸ್ಟವರು ಈ ಸೈಡ್ ಬರೋದಾದರೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ಈ ರೀತಿ ಗಲೀಜು ಮಾಡಬೇಡಿ, ಪ್ರಕೃತಿನ ಹಾಳು ಮಾಡಬೇಡಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ನ ಸ್ವಲ್ಪ ಕ್ಲೀನಾಗಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಕ್ಲೀನ್ ಇರಬೇಕಿತ್ತು, ಯಾರೂ ಜನ ಇರಲಿಲ್ಲ. ನಾವು ರಿಟರ್ನ್ ಹೋಗಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಬರ್ತಾಯಿದ್ರು. ಒಂದಿಬ್ಬರೇನೋ ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಕಪಲ್ಸ್ ಅನಿಸುತ್ತೆ ಅವರಿಬ್ಬರು ಫೋಟೋಶೂಟ್ ಮಾಡ್ಕೊಳ್ತಾಯಿದ್ರು. ಅವರು ಇಲ್ಲಿಯವರೆಲ್ಲ ಬ್ಯಾಂಗ್ಳೂರ್ ಸೈಡಿಂದ ಎಲ್ಲ ಬಂದಿದ್ದು. ಸೊ ಹಾಗಾಗಿ ಅವರು ಶೂಟ್ ಮಾಡ್ಕೊಳ್ತಾ ಇದ್ರು. ನಾನು ಹಾಗೇನು ಹೇಳ್ದಾಗೆ ಇಲ್ಲಿ ನೀರೇ ಇರಲಿಲ್ಲ. ಹಾಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ, ನೀರಿಲ್ಲದೆ ಇರೋ ಕಾರಣ ಬೇರೆ ಕಡೆ ಎಲ್ಲಿಗಾದರೂ ಹೋಗೋಣ ಅಂತ ಹೇಳಿ. ಆ್ಯಂಡ್ ಇಷ್ಟ ಆಗಲಿಲ್ಲ ಅಷ್ಟು, ಯಾಕಂದರೆ ನೀರು ಜಾಸ್ತಿ ಇದ್ದಿದ್ರೆ ಒಂದು ಖುಷಿ ಇರ್ತಾಯಿತ್ತು. ನೀರು ಜಾಸ್ತಿ ಇಲ್ಲಲ್ಲ, ಮತ್ತು ಅದು ತುಂಬ ಎತ್ತರದಿಂದನೂ ಬರ್ತಾಯಿಲ್ಲ, ತುಂಬ ಅಂದರೆ ತುಂಬ ಕೆಳಗೆ ಇದೆ ನೀರು. ನಾವು ಮೇಲೆ ಹತ್ತಿ ಹೋಗ್ಬೋದು, ಅಷ್ಟು ಕೆಳಗೆ ಇದೆ ನೀರು. ಹೀಗೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲ್ ತುಂಬ ಖುಷಿಯಾಯಿತು. ನನ್ನ ಮಗ ತುಂಬ ಖುಷಿಪಟ್ಟು ನೀರಲ್ಲಿ ಆಟಾಡ್ತಾ ಇದ್ದಾನೆ. ನನ್ನ ಮಗಳಂತೂ ನೀರಿಗೆ ಇಳಿಯೋದೇ ಇಲ್ಲ, ಅವಳಿಗೆ ತುಂಬ ಅಂದರೆ ತುಂಬಾ ಭಯ ನೀರಂದ್ರೇ. ಅವಳಂತೂ ನೀರಲ್ಲಿ ಇಳಿಯಲ್ಲ. ನನ್ನ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ, ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಬಿಸಿಲಲ್ಲಿ ನೋಡಿ ಫುಲ್ಲು ಕರ್ಕಲಾಗೋಗ್ಬಿಟ್ಟಿದ್ದೀನಿ. ಸನ್ಸ್ಕ್ರೀನು ಏನೂ ಅಪ್ಲೈ ಮಾಡಿಲ್ಲ. ಆ್ಯಂಡ್ ಇತ್ತೀಚೆಗೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಿದೆ. ಅದಕ್ಕೆ ಒಂದು ಮನೆಯಲ್ಲೇ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಈಸಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮು. ನೋಡಿ ನನ್ನ ಮಗ ಯಾವ ರೀತಿ ಆಟಾಡ್ತಾ ಇದ್ದಾನೆ ಅಂತ. ಮಕ್ಕಳಿಗೆಲ್ಲ ಈ ರೀತಿ ಕಟ್ಕೊಬಂದರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ, ಅವರೂ ಎಂಜಾಯ್ ಮಾಡ್ತಾರೆ, ಅವ್ರಿಗೂ ಒಂದು ಚೇಂಜಸ್ ಇದ್ದಂಗೆ ಆಗುತ್ತೆ. ಆ್ಯಂಡ್ ತಲೆನ ನೆನೆಸ್ತಾ ಇಲ್ಲ, ಯಾಕಂದರೆ ಶೀತ ಆಗುತ್ತೆ ಅಂತ. ಜಸ್ಟ್ ಅವನು ಬಾಡಿ ಮಾತ್ರ ವೆಟ್ ಮಾಡಿಕೊಂಡು ಆಟ ಆಡ್ತಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಜಾಗ ಇಷ್ಟ ಆಗಿಲ್ಲ ಅಂತ ನೆಕ್ಸ್ಟು ಇದಕ್ಕಿಂತ ದೊಡ್ಡದಾಗಿ ನೀರು ಹರಿಯುವಂತಹ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿದವರು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇವಾಗ ಅಲ್ಲಿಗೆ ಹೊರಟಿದ್ದೀವಿ, ಬನ್ನಿ ನೋಡೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್.